2 ಹಂತಗಳಲ್ಲಿ ಸಾಲ ಮಂಜೂರು ಮಾಡಿದೆ ಐಎಂಎಫ್. ಪಾಕಿಸ್ತಾನಕ್ಕೆ ಐಎಂಎಫ್ ಸಾಲ ಮಂಜೂರು ಮಾಡಿರೋದು ಯಾವುದೇ ಕಾರಣಕ್ಕೂ ಸಾಲ ಕೊಡಬೇಡಿ ಅಂತ ಭಾರತ ಮನವಿಯನ್ನ ಮಾಡಿಕೊಂಡಿತ್ತು. ನೀವು ಕೊಡುವಂತಹ ದುಡ್ಡನ್ನ ಪಾಕಿಸ್ತಾನ್ ಭಯೋತ್ಪಾದನೆಗೇನೆ ಬಳಸಿಕೊಳ್ಳುತ್ತೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಸಾಲ ಕೊಡಬೇಡಿ, ನೀವು ಸಾಲ ಕೊಡೋದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ ಭಾರತ ಐಎಂಎಫ್ಗೆ ಮನವಿಯನ್ನ ಮಾಡಿಕೊಂಡಿತ್ತು. ಆದರೆ ಈಗ ಈ ವಿರೋಧದ ಮಧ್ಯೆಯೂ ಕೂಡ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐಎಂಎಫ್ 2 ಹಂತಗಳಲ್ಲಿ ಸಾಲವನ್ನು ಮಂಜೂರು ಮಾಡಿದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ್ 2 ದಿನಕ್ಕೆ ಸಾಲ ಕೇಳುವಂತ ಪರಿಸ್ಥಿತಿಗೆ ಬಂದಿದೆ ನೋಡಿ. ಈಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು, ಪಾಕಿಸ್ತಾನ್ ಈಗಾಗಲೇ ದಿವಾಳಿಗೆದ್ದೋಗಿದೆ. ಈಗ ಇನ್ನೂ ಎಷ್ಟು ವರ್ಷ ಅವ್ರ ಹಿಂದೆ ಹೋದ್ರು ಅವರ GDP, ಅವರ ಎಕನಾಮಿಕ್ ಸ್ಟೇಟಸ್ ಎಲ್ಲವೂ ಕೂಡ ಈಗ ಇನ್ನೂ ದಿವಾಳಿಗೆದ್ದು ಹೋಗುತ್ತೆ. ಯಾಕಂದ್ರೆ ಸಾಲ, ಈ ಕೊಟ್ಟಿರೋ ಸಾಲ ಎಷ್ಟು ದಿನ ಯೂಸ್ ಆಗುತ್ತೆ, ಮತ್ತೆ ಯಾರ ಹತ್ರ ಕೈ ಚಾಚ್ತಾರೆ, ಅಲ್ಲಿ ಪಾಕಿಸ್ತಾನದ ಮೇಲೆ, ನಾಗರಿಕರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಇವರು ನಮ್ಮ ಮೇಲೆ ಯಾವ ರೀತಿ ಕಾಂಪೀಟ್ ಮಾಡ್ತಾರೆ, ಇಷ್ಟೆಲ್ಲ ಹುಳುಕುಗಳನ್ನು ಇಟ್ಕೊಂಡು ನೋ ಚಾನ್ಸ್, ಪಾಕಿಸ್ತಾನ್ ಬರ್ಬಾದ್. ಇನ್ನಷ್ಟು ಡೀಟೇಲ್ಸ್ ಚಿಕ್ಕ ಬ್ರೇಕ್ ಆದ್ಮೇಲೆ. ಇನ್ನು ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಂತಹ ಆಘಾತದ ಜೊತೆಗೆ ತನ್ನೊಳಗಿರೋರೇ ದೊಡ್ಡ ಮರ್ಮಾಘಾತವನ್ನ ನೀಡ್ತಾ ಇದ್ದಾರೆ. ಪಾಕ್ ಸೇನೆಯ ಮೇಲೆ ಬಲೂಚಿಗಳು ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇತ್ತ TTP ಸಂಘಟನೆಯೂ ಕೂಡ ಹೊಡೆದಾಟವನ್ನ ಶುರು ಮಾಡಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಡಬಲ್ ಶಾಕ್. ಭಾರತ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡಿತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನದೊಳಗೆ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಬಲೂಚಿಗಳು ಹಾಗೂ TTP ಸಂಘಟನೆ ಪಾಕಿಸ್ತಾನದ ಬುಡಕ್ಕೆ ಬಿಸಿ ನೀರು ಕಾಯಿಸ್ತಿದ್ದು ಅವರ ಕಾಟಕ್ಕೆ ಪಾಕ್ ಕಂಗಾಲಾಗಿದೆ. ಬಲೂಚಿಸ್ತಾನದಲ್ಲಿ ಪಾಕ್ಗೆ ಭಾರೀ ಹಿನ್ನಡೆ. ಪಾಕಿಸ್ತಾನ ಸೇನೆಯ 6 ವಾಹನಗಳು ಧ್ವಂಸ. ಹೌದು, ಬಲೂಚಿಸ್ತಾನ ಸ್ವಾತಂತ್ರ್ಯದ ಕೂಗು ಜೋರಾಗ್ತಿದೆ. ಪಾಕಿಸ್ತಾನದೊಳಗೆ ಇರೋ ಬಲೂಚಿಗಳು ಪ್ರತ್ಯೇಕತೆಯ ಕೂಗು ದಿನ ದಿನಕ್ಕೂ ಜೋರಾಗ್ತಾ ಇದೆ. ಬಲೂಚಿಸ್ತಾನದಲ್ಲಿ ಪಾಕ್ಗೆ ಭಾರಿ ಹಿನ್ನಡೆಯಾಗಿದ್ದು, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇಂದು ಮತ್ತೆ ಪಾಕ್ನ 6 ಸೇನಾ ವಾಹನಗಳನ್ನು ಧ್ವಂಸಗೊಳಿಸಿದೆ. BLA ಮತ್ತು ಪಾಕ್ ಸೈನಿಕರ ಮಧ್ಯೆ ಕಾದಾಟ ಜೋರಾಗ್ತಿದ್ದು, ಮಸ್ತೂನ್ ಕಚ್ಚಿ ಪ್ರದೇಶದಲ್ಲಿ ಪಾಕ್ ಸೇನಾ ವಾಹನಗಳ ಮೇಲೆ ದಾಳಿ ಮಾಡಿದೆ. ಖನಿಜ ಸಾಗಿಸ್ತಾ ಇದ್ದ ವಾಹನಗಳನ್ನ ಗುರಿಯಾಗಿಸಿ IED ಬ್ಲಾಸ್ಟ್ ಮಾಡಿದೆ. ನಿನ್ನೆ ಕೂಡ BLA ಪಾಕ್ ಸೇನಾ ವಾಹನವನ್ನ ಬಾಂಬ್ ಇಟ್ಟು ಉಡಾಯಿಸಿ 14 ಪಾಕ್ ಸೈನಿಕರ ದೇಹ ಛಿದ್ರವಾಗಿತ್ತು. ಬಲೂಚಿಸ್ತಾನ
ಪಾಕಿಸ್ತಾನ ಪ್ರತ್ಯೇಕ ದೇಶ, ವಿಶ್ವಸಂಸ್ಥೆಗೆ ಮನವಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಬಲೂಚಿ ಬರಹಗಾರ ಮೀರ್ ಯಾರ್ ಬಲೋಚ್ ಅವರು ಪಾಕಿಸ್ತಾನದಿಂದ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ವಿಶ್ವಸಂಸ್ಥೆ ಎದುರು ಮನವಿ ಮಾಡಿ ಪೋಸ್ಟ್ ಹಾಕಿದ್ದಾರೆ. ನವದೆಹಲಿಯಲ್ಲಿ ಬಲೂಚಿ ರಾಯಭಾರ ಕಚೇರಿಯನ್ನ ತೆರೆಯುವುದಕ್ಕೆ ಅವಕಾಶ ನೀಡಬೇಕು ಎಂದು ಭಾರತ ಸರ್ಕಾರವನ್ನ ಕೋರಿದ್ದಾರೆ. ನಿನ್ನೆ ಕೂಡ ಬಲೂಚಿಗಳು ಪಾಕ್ನ ಹಲವೆಡೆ ಪಾಕಿಸ್ತಾನದ ಧ್ವಜ ಕೆಳಗಿಳಿಸಿ ಬಲೂಚಿಸ್ತಾನದ ಧ್ವಜವನ್ನ ಹಾರಿಸಿದ್ರು. ಪಾಕ್ನ 20 ಸೈನಿಕರನ್ನ ಹತ್ಯೆ ಮಾಡಿದ ಟಿಟಿಪಿ. ಇನ್ನೊಂದು ಕಡೆ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಕೂಡ ಪಾಕ್ ಸೈನಿಕರ ಮೇಲೆ ದಾಳಿ ಮಾಡಿದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಟಿಟಿಪಿ ಭೀಕರ ದಾಳಿ ನಡೆಸಿದ್ದು 20 ಸೈನಿಕರನ್ನ ಹತ್ಯೆ ಮಾಡಿದೆ. ಒಟ್ಟಾರೆ ಈ ಎಲ್ಲಾ ಬೆಳವಣಿಗೆ ನೋಡ್ತಿದ್ರೆ ಪಾಕ್ ತನ್ನೊಳಗಿನ ಶತ್ರುಗಳಿಂದಲೇ ನಾಶವಾಗುವ ಸಾಧ್ಯತೆ ಇದೆ. ಬಲೂಚಿಸ್ತಾನ ಕೂಡ ಪಾಕಿಸ್ತಾನದ ಕೈ ತಪ್ಪುವ ಎಲ್ಲಾ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕ್ ಉಗ್ರ ನೆಲೆಗಳನ್ನ ಭಾರತದ ಪಡೆಗಳು ಛಿದ್ರಗೊಳಿಸಿದ್ದು. ಈ ದಾಳಿಯಲ್ಲಿ ಬೆಂಗಳೂರಿನ ಕಂಪನಿ ನಿರ್ಮಿಸಿದ ಶಸ್ತ್ರಾಸ್ತ್ರಗಳು ಆರ್ಭಟವನ್ನೇ ಇಟ್ಟಿವೆ. ನಿನ್ನೆ ರಾತ್ರಿ ನಡೆದಂತಹ ಅಟ್ಯಾಕ್ನಲ್ಲಿಯೂ ಕೂಡ ಈ ಅಸ್ತ್ರಗಳು ರಕ್ಕಸ ದಾಳಿಯನ್ನೇ ಮಾಡಿವೆ. ಯುದ್ಧದಲ್ಲಿ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಗಳ ಅಬ್ಬರ. ಬೆಂಗಳೂರಿನ ಕಂಪನಿ ನಿರ್ಮಿಸಿದ ಸೂಸೈಡ್ ಡ್ರೋನ್. ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿ ವಿರುದ್ಧ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ಆಪರೇಷನ್ ಸಿಂಧೂರ ಹೆಸರಿನ ಕಾರ್ಯಾಚರಣೆ ನಡೆಸಿ ಉಗ್ರರ 7 ಅಡುಗುತಾಣಗಳ ಮೇಲೆ ಭಾರತ ಸೇನೆ ರಕ್ಕಸ ದಾಳಿಯನ್ನೇ ನಡೆಸಿತ್ತು. ಇದೀಗ ನಿನ್ನೆ ರಾತ್ರಿ ಕೂಡ ಪಾಕಿಸ್ತಾನದ ಮೇಲೆ ಭಾರತ ಭೀಕರವಾಗಿ ಏರ್ ಸ್ಟ್ರೈಕ್ ನಡೆಸಿದೆ. ಈ ಎಲ್ಲ ದಾಳಿಯಲ್ಲಿ ಭಾರತದ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳು ಅಬ್ಬರಿಸಿವೆ. ವಿಶೇಷವಾಗಿ ಬೆಂಗಳೂರು ಮೂಲದ ಕಂಪನಿಯ ಸೂಸೈಡ್ ಡ್ರೋನ್ಗಳು ದಾಳಿಯಲ್ಲಿ ಆರ್ಭಟಿಸಿವೆ. ಹೌದು, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಬೆಂಗಳೂರಿನ ಕಂಪನಿ ನಿರ್ಮಿಸಿದ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಗಳನ್ನು ಬಳಕೆ ಮಾಡಿದೆ. ಮಾನವರಹಿತ ವಿಮಾನ ವ್ಯವಸ್ಥೆ ಇದಾಗಿತ್ತು. ಕ್ಷಿಪಣಿಯಂತೆ ಇದು ಶತ್ರು ಸ್ಥಳಗಳನ್ನು ಹೊಡೆದು ಹಾಕುತ್ತದೆ. ಇನ್ನು ದೂರದಲ್ಲೇ ನಿಂತು ಸ್ಕೈ ಸ್ಟ್ರೈಕರ್ ನಿಯಂತ್ರಣ ಮಾಡಬಹುದಾಗಿತ್ತು. ಹೀಗಾಗಿ ಭಾರತದ ಡ್ರೋನ್ಗಳು ಸುಲಭವಾಗಿ ಗಡಿಯನ್ನು ದಾಟಿ ಉಗ್ರರ ನೆಲೆಗಳ ಮೇಲೆ ಅಪ್ಪಳಿಸಿ ಸ್ಫೋಟಗೊಂಡಿವೆ. ಇತ್ತ ಸ್ಫೋಟದ ತೀವ್ರತೆಗೆ ಉಗ್ರ ನೆಲೆಗಳು ಸಂಪೂರ್ಣ ಧ್ವಂಸಗೊಂಡಿವೆ. ಶತ್ರುಗಳ ಗುರಿಯನ್ನ ಪತ್ತೆ ಮಾಡುವ ಶಕ್ತಿ, 10 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ, 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾಳಿ ಮಾಡಬಲ್ಲದು. ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಆಲ್ಫಾ ಡಿಸೈನ್ ಮತ್ತು ಇಸ್ರೇಲ್ನ ಎಲ್ಬಿಟ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಜಂಟಿಯಾಗಿ ಈ ಸ್ಕೈ ಸ್ಟ್ರೈಕರ್ ಅಭಿವೃದ್ಧಿಪಡಿಸಿವೆ. ವಿಮಾನದ ಮಾದರಿಯಲ್ಲಿರುವ ಈ ಡ್ರೋನ್ಗಳು 100 ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನು ಸಹ ಸುಲಭವಾಗಿ ಧ್ವಂಸ ಮಾಡುತ್ತವೆ. ಜೊತೆಗೆ 5 ಕೆಜಿ ಅಥವಾ 10 ಕೆಜಿ ಸಿಡಿತಲೆಗಳನ್ನು ಹೊತ್ತುಕೊಂಡು ಹೋಗುವ ಸಾಮರ್ಥ್ಯವನ್ನು ಹೊಂದಿದ್ದು ಕಡಿಮೆ ಎತ್ತರದಲ್ಲಿ ಹಾರುವ ಮೂಲಕ ನಿಖರ ಗುರಿಯನ್ನು ತಲುಪುವುದು ಇದರ ವಿಶೇಷತೆ. ರಷ್ಯಾ, ಉಕ್ರೇನ್ ಹಾಗೂ ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ಸಂದರ್ಭದಲ್ಲಿ ಈ ಅಸ್ತ್ರವನ್ನ ಹೆಚ್ಚಾಗಿ ಪ್ರಯೋಗಿಸಲಾಗಿದೆ. ಇನ್ನು ಭಾರತ 2021ರಲ್ಲಿ 100 ಸ್ಕೈ ಸ್ಟ್ರೈಕರ್ಗಳಿಗಾಗಿ ತುರ್ತು ಖರೀದಿ ಆದೇಶವನ್ನ ನೀಡಿತ್ತು. ಆದರೆ ಇಲ್ಲಿಯವರೆಗೆ ಭಾರತ ಯಾವುದೇ ದೊಡ್ಡ ಕಾರ್ಯಾಚರಣೆಗಳಲ್ಲಿ ಇವುಗಳನ್ನು ಬಳಕೆ ಮಾಡಿಲ್ಲ. ಇದೀಗ ಮೊದಲ ಬಾರಿಗೆ ಈ ಸೂಸೈಡ್ ಡ್ರೋನ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಬಳಕೆ ಮಾಡಲಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಯುದ್ಧಕ್ಕೆ ಮೊದಲು ಏನೇನೋ ಮಾತಾಡ್ತಾ ಇದ್ದ ಪಾಕ್ ನಾಯಕರು ಭಾರತದಿಂದ ಹೊಡೆತ ಬಿದ್ದ ಕೂಡಲೇ ವರಸೆಯನ್ನ ಬದಲಿಸಿದ್ದಾರೆ. ನೋಡಿ, ಶಹಬಾಜ್ ಶರೀಫ್ ಭೇಟಿಯಾಗಿರೋದು ಸೌದಿ ವಿದೇಶಾಂಗ ಸಚಿವ ಆದಿಲ್ ಉಲ್ ಜುಬೇರ್. ಶಹಬಾಜ್ ಶರೀಫ್ ಭೇಟಿಯಾಗಿರೋದು ಸೌದಿ ವಿದೇಶಾಂಗ ಸಚಿವ ಆದಿಲ್ ಉಲ್ ಜುಬೇರ್ ಭೇಟಿಯಾಗಿದ್ದಾರೆ ಶಹಬಾಜ್ ಅವರನ್ನ. ಶಹಬಾಜ್ ಶರೀಫ್ ಅವರನ್ನ ಸೌದಿ ವಿದೇಶಾಂಗ ಸಚಿವ ಭೇಟಿಯಾಗಿರೋದು, ಇಬ್ಬರೂ ಮಾತುಕತೆಯನ್ನ ನಡೆಸಿರೋದು. ಶಹಬಾಜ್ ಶರೀಫ್ ಮತ್ತು ಸೌದಿ ವಿದೇಶಾಂಗ ಸಚಿವರ ಭೇಟಿಯಾಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಶಹಬಾಜ್ ಶರೀಫ್, ಮತ್ತೊಂದು ಕಡೆ ಸೌದಿ ವಿದೇಶಾಂಗ ಸಚಿವ, ಜೊತೆಗೆ ಹಲವು ಅಧಿಕಾರಿಗಳು. ಈ ಸಂದರ್ಭದಲ್ಲಿ